ಕೂಡ ಅದೇ ಹೇಳಿರೋದು, ನಾವು ಬಿಜೆಪಿ ಜೊತೆ ಮೈತ್ರಿ ಆಗಿದ್ದೀವಿ, ಅದು ಪಾಲಿಟಿಕಲ್ ಅಲಿಯನ್ಸ್ ಮಾತ್ರ. ಯಾವುದೇ ಕಾರಣಕ್ಕೂ ನಮ್ಮ ತತ್ವ ಸಿದ್ಧಾಂತಗಳು, ನಮ್ಮ ಐಡಿಯಾಲಜಿ ಬದಲಾವಣೆ ಆಗಲ್ಲ. ಯಾವ ರೀತಿ ಅವ್ರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ, ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು ಕೂಡ, ಕೇಂದ್ರ ಸಚಿವರು HD ಕುಮಾರಸ್ವಾಮೀಜಿ ಅವರು ಕೂಡ ಅದೇ ಹೇಳಿದ್ದಾರೆ, ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ. ಯಾವತ್ತೂ ನಮ್ಮ ಸಮುದಾಯ ಪರವಾಗಿ ಒಂದು ಧ್ವನಿ, ಒಂದು ಮಾತು ಕೂಡ ಆಡಿಲ್ಲ. ಮೊನ್ನೆ ತನಿಸಂದ್ರನಲ್ಲಿ ಮನೆ ಹೊಡೆದಾಕಿದ್ರು, ಯಾವ ಬಿಟ್ಟಿ ಪಕ್ಷ ಕೂಡ ಹೋಗಿಲ್ಲ. ಕಾಂಗ್ರೆಸ್ ಪಕ್ಷದವರು ಹೊಡೆದಾಕಿದ್ರು, DK ಶಿವಕುಮಾರ್ ಆಡಳಿತದಲ್ಲಿ ಹೊಡೆದಾಕಿದ್ರು. ನಮ್ಮ ಮುಸ್ಲಿಂ ಬಾಂಧವರು ಬಾಡ್ತಾ ಇರೋದು ತನಿಸಂದ್ರ ಆಗಿರ್ಲಿ, ಯಾರು ಧ್ವನಿ ಎತ್ತಿಲ್ಲ. ನಮ್ಮ ಪಕ್ಷದಿಂದ ನಮ್ಮ ಅಣ್ಣ ಅವರು ಅಲ್ಲಿ ಕಳ್ಸಿಕೊಟ್ಟಿದ್ರು, ಹೋಗಿ ಅಲ್ಲಿ ಬಡವರ ಸ್ಥಿತಿ ಏನಾಗಿದೆ ಅಲ್ಲಿ ಹೋಗಿ ನೋಡ್ರಿ, ಯಾವ ರೀತಿ ಸ್ಥಿತಿ ಆಗಿದೆ ಅಂತ. ನಾವು ಹೋಗಾದ್ಮೇಲೆ ಅಲ್ಲಿ ನಮ್ಮ ಧ್ವನಿ, ನಮ್ಮ ಅಧ್ಯಕ್ಷರು, ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷ ಅಫ್ರೋಜ್ ಬೇಗ್ ನೇತೃತ್ವದಲ್ಲಿ ನಾವು ಹೋಗಿದ್ದೀವಿ. ಅಲ್ಲಿ ಹೋಗಾದ್ಮೇಲೆ ನಾವು ಧ್ವನಿ ಎತ್ತಾದ್ಮೇಲೆ ನ್ಯಾಷನಲ್ ಲೆವೆಲ್ ಸುದ್ದಿ ಆಯ್ತದು. ಸುದ್ದಿ ಆಗಿದ ತಕ್ಷಣ ನ್ಯಾಷನಲ್ ಲೆವೆಲ್ ಅವ್ರ ಹೈಕಮಾಂಡ್ ಯಾರಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಕೊಟ್ಟು ಆಮೇಲೆ ನಾವು ಮನೆ ಕೊಡ್ತೀವಿ, ಇದ್ ಕೊಡ್ತೀವಿ, ಅದ್ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನೂ ಪಾಪ ಓಡಾಡ್ತಾ ಇದ್ದಾರೆ, ಇನ್ನೂ ಅವ್ರಿಗೂ ಮನೆ ಸಿಕ್ಕಿಲ್ಲ. ಹಂಗೆ ತನಿಸಂದ್ರ ಹಂಗೆ ಆಗಿದೆ. 83% 2023 ಎಲೆಕ್ಷನ್ ನಲ್ಲಿ ನಮ್ಮ ಸಮುದಾಯದ, ನಾವು ಹೇಳಕ್ ನಾಚಿಕೆ ಆಗ್ಬೇಕು, ನಮ್ಮ ಸಮುದಾಯದ ನಾಯಕರು ಮೌಲ್ವಿ ಸಾಬ್ಗಳು ಅವ್ರು ಎಲ್ಲರೂ ಸೇರಿ ಅವ್ರಿಗೆ ಓಟ್ ಹಾಕಿ ಅಂತ ಕೇಳಕ್ಕೆ ಬರ್ತಾರೆ. ಅದೇ ರೀತಿ ಅವ್ರ ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ಮಟ್ಟಕ್ಕೆ ಅವ್ರು ನಮ್ಮನ್ನ ಹಿಡಿದಿದ್ದಾರೆ, ಯಾವ ಮಟ್ಟಕ್ಕೆ ಅವ್ರು ಏನ್ ಭರವಸೆಯನ್ನ ಕೊಟ್ಟಿದ್ದಾರೆ ಅದು ನಿರ್ವಹಿಸಿದ್ದಾರೆ. ಮೊನ್ನೆ ನಮ್ಮ ಪಕ್ಷದಿಂದ ನಾವು ಧ್ವನಿ ಎತ್ತಾಗ ಇವಾಗ ಅದು ಹಿಜಾಬ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಇಷ್ಟು ದಿನ ಹಲಾಲ್ ಕಟ್ ಆಗಿರ್ಲಿ, ಅಜಾನ್ ಆಗಿರ್ಲಿ, ಹಿಜಾಬ್ ಬಗ್ಗೆ ಆಗಿರ್ಲಿ ಯಾವತ್ತೂ ಕೂಡ ಮಾತಾಡಿಲ್ಲ ಅವರು, ಯಾವತ್ತೂ ಕೂಡ ಮಾತಾಡಿಲ್ಲ. ಬರೀ ಮುಸ್ಲಿಂನ ಮತ ಬ್ಯಾಂಕ್ ಆಗಿ ಉಳಿಸ್ಕೊಂಡಿದ್ದಾರೆ ಅವರಷ್ಟೇ. ಅವ್ರಿಗೆ ಗೊತ್ತು, ಅವರು ಈ ಕೈ ಬಿಟ್ಟು ಬೇರೆ ಯಾರಿಗೂ ಓಟ್ ಹಾಕಲ್ಲ, ನಾವು ಯಾವ ರೀತಿ ಆಡಳಿತ ಮಾಡಿದ್ರು ನಡೆಯಲ್ಲ ಅಂತ. ಅದೇ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ನೋಡಿ, ಯಾವ ರೀತಿ ಅಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರು ಇದ್ದಾರೆ, ಅಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ರೋಡ್ ವ್ಯವಸ್ಥೆ ಇಲ್ಲ. ನಮ್ಮ ಶ್ರೀನಿವಾಸ್ ಅವರು ಇವಾಗ ಕಾರ್ಯಾಧ್ಯಕ್ಷ ಆಗಿದ್ದಾರೆ, ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಮೊನ್ನೆ ಅವ್ರ ನೇತೃತ್ವದಲ್ಲಿ ಅವರು ಅಧ್ಯಕ್ಷರಾಗಿರುವಾಗನೂ ಅವ್ರು ಬಂದಾದ್ಮೇಲೆ ಸ್ವಲ್ಪ ನಮ್ಮ ಪಕ್ಷಕ್ಕೆ ಬಲ ತುಂಬಿಸಿದ್ರು. ಆಮೇಲೆ ಇವಾಗ ಶ್ರೀನಿವಾಸ್ ಅವರು ಆದ್ಮೇಲೆ ಪ್ರಕಾಶ್ ಗೌಡರು ಬಂದಿದ್ದಾರೆ. ಅವರು ಕೂಡ ಪಾಪ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ನಮ್ಗೆ ನಮ್ಮಂತರ ಯುವಕರಿಗೆ ಅವ್ರು ಬಲ ತುಂಬಿಸ್ತಾ ಇದ್ದಾರೆ, ನೀವು ಮುಂದೆ ಹೋಗಿ ನಾವ್ ಇದೀವಿ ಅಂತ. ನನ್ಗೆ ತುಂಬಾ ಜನ ಹೇಳಿದ್ರು, ಯಾಕೆ ನೀವು ಇನ್ನು JDS ಪಕ್ಷದಲ್ಲಿ ಉಳಿಸ್ಕೊಂಡಿದ್ದೀರಾ ಅಂತ. ಅವ್ರಿಗೆ ಒಂದೇ ಮಾತು ಹೇಳಿದ್ರು, ನನ್ಗೆ ಸಿಕ್ಕಿರೋ ಸ್ಥಾನ, ಮಾನ, ಗೌರವ ಪಕ್ಷದಲ್ಲಿ ಸಿಗಕ್ ಸಾಧ್ಯ ಇದೆಯಾ? ನಮ್ಮ ನಜ್ಮಾ ನಜೀರ್ ಅಂತ ಇದ್ರು ಸ್ಪೋಕ್ ಪರ್ಸನ್, ಅವರು ಇವಾಗ ಯಾವ ಗತಿ ಆಗಿದೆ ಅವ್ರಿಗೆ? ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋಕ್ಸ್ ಪರ್ಸನ್ ಮಾಡಿಲ್ಲ ಅವ್ರಿಗೆ. ಇನ್ನು ನಮ್ಮ ಪಕ್ಷದಿಂದ ನ್ಯಾಷನಲ್ ಲೆವೆಲ್ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು. ನ್ಯಾಷನಲ್ ಲೆವೆಲ್ ಹಿಂದಿ ಮೀಡಿಯಾ, ಇಂಗ್ಲಿಷ್ ಮೀಡಿಯಾ ಎಲ್ಲದರಲ್ಲಿ ಹೋಗ್ತಾ ಇದ್ರು. ಆ ಅಮ್ಮ ಇವಾಗ ಕಾಣೆ ಆಗಿದ್ದಾರೆ. ಆ ತರ ಪರಿಸ್ಥಿತಿ ಇದೆ ನೋಡಿ. ಇದು ನಮ್ಮ JDS ಪಕ್ಷ ಬಂದ್ಬಿಟ್ಟು ಯಾವುದೋ ಹೈಕಮಾಂಡ್ ಪಕ್ಷ ಅಲ್ಲ, ಯಾವುದೋ ದಿಲ್ಲಿನಲ್ಲಿ ಕೂತ್ಕೊಂಡು ಅಲ್ಲಿಂದ ಆಡಳಿತ ಮಾಡೋ ಪಕ್ಷ ಇಲ್ಲ. ಈ ರಾಜ್ಯದ ಪಕ್ಷ, ನೆಲ, ಜಲ, ಭಾಷೆಗೆ ಗೌರವ ಕೊಡೋ ಪಕ್ಷ. ಇಲ್ಲಿ ಯಾವತ್ತೂ ನಮ್ಮ ಹೈಕಮಾಂಡ್ ಎಲ್ಲಿದ್ದಾರೆ ಅಂದ್ರೆ ಬಿಡದಿ 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡಿದ್ರೆ ನಮ್ಮ ಹೈಕಮಾಂಡ್ ಸಿಕ್ಬಿಡುತ್ತೆ. ಅದೇ ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ ಹೋಗಕ್ಕಾಗುತ್ತಾ? ನಮ್ಮ ಮುಸ್ಲಿಂ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೋಬೇಕು ಇದು ಮಾತನ್ನು. ಆಮೇಲೆ ಇಲ್ಲಿ ಸಿಗೋ ಅವಕಾಶ, ಇಲ್ಲಿ ಸಿಗೋ ಮರ್ಯಾದೆ ನಿಮ್ಗೆ ಯಾವ ಪಕ್ಷದಲ್ಲಿನೂ ಸಿಗಲ್ಲ. ಒಂದು ಮಾತು ತಿಳ್ಕೊಳ್ಳಿ, ನಿಮ್ಮ ಮಹಿಳೆಯರು ಇವಾಗ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಮಹಿಳೆಯರು ನಿಮ್ಗೆ ಮೋಸ ಮಾಡಿದ್ದಾರೆ, ಬಿಟ್ಟಿ ಭಾಗ್ಯವನ್ನ ಕೊಟ್ಟಿ ಮೋಸ ಮಾಡಿದ್ದಾರೆ. ನಿಮಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಿಮ್ಗೆ ಅಡಿಗೆ ಮಾಡೋ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ ಬೆಲೆ ಬೇರೆ ಏರಿಕೆ ಮಾಡಿದ್ದಾರೆ, ಬೇರೆ ಬೇರೆದ್ರಲ್ಲಿ ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ. ನೀವು 2,000 ರೂಪಾಯಿ ನೋಡ್ಕೊಂಡು ಬೇರೆ ಇದ್ರಲ್ಲಿ ಇರಬಾರ್ದು, ಎಲ್ಲ ನೋಡ್ಬೇಕು ನೀವು. ಸೊ ಹಂಗಾಗಿ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ, ಯಾಕಂದ್ರೆ ಇನ್ನೂ ಹಿರಿಯ ನಾಯಕರು ಎಲ್ಲ ಇದ್ದಾರೆ, ಅವರೆಲ್ಲ ಮಾತಾಡ್ಬೇಕು. ನಾನು ಹೇಳೋದು ಒಂದೇ, ಮರ್ಯಾದೆ. ನಾವು ಏನಾದ್ರೂ ಮುಂದೆ ಬರ್ಬೇಕಂದ್ರೆ, ಏನದು ಪಾಲಿಟಿಕಲಿ ಮುಂದೆ ಬರ್ಬೇಕಂದ್ರೆ ಕರ್ನಾಟಕನಲ್ಲಿ JDS ಬಿಟ್ರೆ ನಮ್ಗೆ ಯಾವ್ದು ಅವಕಾಶ ಇಲ್ಲ. ಜಮೀರ್ ಅಹಮದ್ಗೆ ಅವಕಾಶ ಇಲ್ಲ ಅಂದ್ರೆ ನಮ್ಗೆ ನಿಮ್ಗೆ ಅವಕಾಶ ಇರುತ್ತೇನ್ರಿ ಇಲ್ಲಿ? ಅವ್ರು ಕೇರಳಾಗ ಹೋಗಿ ಒಂದು 20-30 ಸೀಟ್ ಗೆಲ್ಸ್ಕೊಂಡು ಬರೋರ್ನ ಅವಕಾಶ ಇಲ್ಲ ಅಲ್ಲಿ ಅಂದ್ರೆ ನಮ್ಗೆ ಅವಕಾಶ ಇರುತ್ತಾ? ಸೊ ನಮ್ಮಂತರ ಯುವಕರಿಗೆ ಮುಂದೆ ಬೆಳಿಬೇಕು, ರಾಜಕೀಯವಾಗಿ ಬೆಳಿಬೇಕಂದ್ರೆ JDSಗೆ ಬರಬೇಕು. ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಏನ್ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕೆಲವು ದಲಾಲ್ ಕಾಂಗ್ರೆಸ್ ಏಜೆಂಟ್ಗಳು ಇರ್ತಾರೆ ನಿಮ್ಮ ಏರಿಯಾನಲ್ಲಿ, ಸ್ಪೆಷಲಿ ಮುಸ್ಲಿಮ್ಸ್ ನಲ್ಲಿ. ಅವ್ರು ಬಂದ್ರೆ ಅವ್ರಿಗೆ ತೋರಿಸಿ
ದಾವಣಗೆರೆ ಇಶ್ಯೂ ತೋರಿಸಿ, ತನ್ನಿಸಂದ್ರ ಇಶ್ಯೂ ತೋರಿಸಿ, ಇವಾಗ ಇತ್ತೀಚೆಗೆ ಏನ್ ನಡೀತಾ ಇದೆ ಅದೆಲ್ಲ ತೋರ್ಬಿಟ್ಟು ನೀವು ಹೇಳ್ಬೇಕು. ಇದೇನ ಮರ್ಯಾದೆ ಸಿಗ್ತಾ ಇರೋದು ನಮ್ಗೆ? ನಮ್ ಮರ್ಯಾದೆ ಇರೋ ಜಾಗದಲ್ಲಿ ನಾವು ಇರ್ತೀವಿ. ಜೆಡಿಎಸ್ ನಮ್ಗೆ ಮರ್ಯಾದೆ ಕೊಡ್ತಾ ಇದೆ, ಅದಕ್ಕೋಸ್ಕರ ನಾವು ಜೆಡಿಎಸ್ ನಲ್ಲಿ ಇದೀವಿ ಅಂತ ಹೇಳಿ ಆದಷ್ಟು ಅತಿ ಹೆಚ್ಚು ಮಟ್ಟದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ನಮ್ಮ ಯುವಕರು ಬೇರೆ ಪಕ್ಷದಲ್ಲಿ ಯಾರಿದ್ದಾರೆ ನಮ್ಮ ಪಕ್ಷದವರು ಕೈ ಚಾಚಿ ನಿಮ್ಗೆ ವೆಲ್ಕಮ್ ಸುಸ್ವಾಗತ ಮಾಡ್ತೀವಿ. ನಿಮ್ಗೆ ಅಲ್ಲಿ ಏನ್ ಗೌರವ ಸಿಗ್ತಾ ಇದೆ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಗೌರವ ನಮ್ಮ ಪಕ್ಷ ಕೊಡುತ್ತೆ. ನಾನ್ ಗ್ಯಾರಂಟಿ ಕೊಡ್ತೀನಿ. ತಾವೆಲ್ಲರೂ ನಮ್ಮ ಪಕ್ಷಕ್ಕೆ ಬರಬೇಕು. ಬರೋ GP ಎಲೆಕ್ಷನ್ ನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರೇ ಆಗಿರ್ಲಿ, ಹಿಂದೂ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಸಿಖ್ ಆಗಿರ್ಲಿ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ವಾರ್ಡ್ ನಲ್ಲಿ ನಿಲ್ಸಿದ್ರೆ ಅವ್ರಿಗೆ ಬಲ ತುಂಬಿಸಿ ಒಂದ್ಸಲಿ ಅವಕಾಶ ಮಾಡಿ ಕೊಡಿ. ಈ ಬ್ಯಾಂಗ್ಳೂರು ನಗರಕ್ಕೆ ಮೆಟ್ರೋ ತಗೊಂಡ್ ಬಂದು ಕೊಟ್ಟಿರೋದು ನಮ್ಮ ಕುಮಾರಣ್ಣ, ಕಾವೇರಿ ನೀರು ವ್ಯವಸ್ಥೆ ತಗೊಂಡ್ ಬಂದು ಕೊಟ್ಟಿರೋದು ನಮ್ಮ ಕುಮಾರಣ್ಣ. ಇನ್ನು ಹಲವಾರು ಯೋಜನೆಗಳು ಇದೆ. ಎಷ್ಟೋ ಸ್ಕೂಲು, ಎಷ್ಟೋ ಶಾಲೆ. ಇವಾಗ ಶಾಲೆ ಪರಿಸ್ಥಿತಿ ಯಾವ ರೀತಿ ಆಗಿದೆ? ನಿನ್ನೆಯಿಂದ ನಾನು ಓಡಾಡ್ತಾ ಇದ್ದೀನಿ. ನಾನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಪೇಷಂಟ್ ಇದೆ, ಇಳಿಗಳು ಎಲ್ಲ ಓಡಾಡ್ತಾ ಇದೆ. ಆ ತರ ವ್ಯವಸ್ಥೆ ಇದೆ. ICU ಬೆಡ್ ಇಲ್ಲ. ನಾನು ನಿದ್ದೆ ಮಾಡಿಲ್ಲ ರಾತ್ರಿಯಿಂದ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ತಡ ಆಯ್ತು ನನಗೆ. ಯಾವ ರೀತಿ ಪರಿಸ್ಥಿತಿ ಆಗಿದೆ. ವಿಜಯನಗರ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಗವರ್ನಮೆಂಟ್ ಹಾಸ್ಪಿಟಲ್ ಇಲ್ಲ. ಇದೇ ತರ ಎಲ್ಲೆಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಅದು ಟ್ಯಾನಿ ರೋಡ್ ಆಗಿರ್ಲಿ, ಹೆಗಡೆ ನಗರ ಆಗಿರ್ಲಿ, ಹೆಬ್ಬಾಳ್ ಕ್ಷೇತ್ರ ಆಗಿರ್ಲಿ, ಶಾಂತಿನಗರ್ ಕ್ಷೇತ್ರ ಆಗಿರ್ಲಿ, ಎಲ್ಲಾ ಕಡೆ ಬರೀ ಅಲ್ಪಸಂಖ್ಯಾತರಿಗೆ ಇದೇ ರೀತಿ ಊಟದಲ್ಲಿ ಯಾವ ರೀತಿ ಅದು ಪಿಕಲ್ಸ್ ಇಟ್ಕೊಂಡಿರ್ತಾರೆ ಆ ರೀತಿ ಇಟ್ಕೊಂಡಿದ್ದಾರೆ. ನಿಮ್ಗೂ ನಿಜವಾಗ್ಲೂ ಬೆಳಿಬೇಕು, ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಂದ್ರೆ ನೀವು ಈ ಕರ್ನಾಟಕದಲ್ಲಿ JDS ಪಕ್ಷದಿಂದ ಸಾಧ್ಯ ಮಾತ್ರ, ಬೇರೆ ಪಕ್ಷದಿಂದ ಸಾಧ್ಯ ಇಲ್ಲ. ಅವರು ಜಮೀರ್ ಅವ್ರಿಗೂ ನಾನು ಹೇಳದ್ದು, ಮೊನ್ನೆ ಮೀಡಿಯಾನಲ್ಲಿ ಅದೇ ಹೇಳಿದೆ, ಒಂದ್ 50,000 ರೂಪಾಯಿ, 100 ರೂಪಾಯಿ, 2,000 ರೂಪಾಯಿ ಕೊಡ್ಬಿಡ್ತಾರೆ ಮೀಡಿಯಾ ಮುಂದೆ ಶೋ ಮಾಡಕ್ಕೆ. ನಾನು ಹೇಳೋದೇನಂದ್ರೆ, ನೀವು ಕಷ್ಟಪಟ್ಟಿರೋ ದುಡ್ಡು ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಖರ್ಚು ಮಾಡ್ರಿ. ನಮ್ಮ ಸರ್ಕಾರದಿಂದ ಅಧಿಕಾರ ಏನ್ ಸಿಗ್ಬೇಕಾಗಿತ್ತು, 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ನೀವು ಬಜೆಟ್ ನಲ್ಲಿ ಕೊಟ್ರ 3,000 ಕೊಟ್ಟಿಲ್ಲ ನೀವು. ಆ ರೀತಿ ವ್ಯವಸ್ಥೆ ಇದೆ. ಸೊ ನಾನು ಅತಿ ಹೆಚ್ಚು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ